ತನ್ನ ಮಡಿಲಲ್ಲಿರಿಸಿಕೊಂಡು ಸಲಹುತ್ತಿರುವ ಭೂಮಿ ತಾಯಿಗೆ ಎಲ್ಲರ ಪರವಾಗಿ ವಂದಿಸುತ್ತಾ ಮತ್ತು ನಮ್ಮೆಲ್ಲರ 3 ಹೊತ್ತಿನ ಊಟಕ್ಕಾಗಿ ಮಳೆ ಬಿಸಿಲೆನ್ನದೆ ದುಡಿಯುವ ಎಲ್ಲ ರೈತರ ಶ್ರಮವನ್ನು ನೆನೆಯುತ್ತಾ ಮತ್ತು ಇಂತಹ ಕಾರ್ಯಕ್ರಮಗಳನ್ನು ನಾವು ನಿರ್ಭಯದಿಂದ ಆಚರಿಸಲು ತಮ್ಮ ಜೀವನವನ್ನು ಪಣವಾಗಿಟ್ಟಿರುವ ಭಾರತದ ಎಲ್ಲ ಯೋಧರ ತ್ಯಾಗವನ್ನು ನೆನೆಯುತ್ತಾ ಇಂದಿನ ಜಿಲ್ಲಾ ಸಮ್ಮೇಳನದ ಕವಿಗೋಷ್ಠಿಯ ಒಂದು ಅಧ್ಯಕ್ಷತೆಯಲ್ಲಿ ನಡೆದ ಕವಿಗಳ ಒಂದು ಭಾವನೆಗಳನ್ನ ಹೇಳ್ತಾ ಹೋದರೆ ಭಾಳ ದೊಡ್ಡದಾಗುತ್ತೆ. ತುಂಬ ಚೆನ್ನಾಗಿ ಕವನ ವಾಚನ ಮಾಡಿದ್ರಿ, ಒಳ್ಳೊಳ್ಳೆ ಆಶಯಗಳಿದ್ವು. ಕಪ್ಪತ್ತಿಗಿರಿ ಬಗ್ಗೆ, ನಮ್ಮ ಪರಿಸರ, ಪ್ರಕೃತಿ, ಪಶು ಸಂಕುಲನದ ಬಗ್ಗೆ ಎಲ್ಲದರ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ವಿ, ವಾಚನ ಮಾಡಿದ್ರಿ. ಭಾಳ ಖುಷಿ ಆಯಿತು ನನಗೆ. ಅಂದರೆ ಹೊಸ ಹೊಸ ಕವನಗಳು ಹುಡ್ತಾ ಇದ್ದಾವೆ, ಹೊಸ ಹೊಸ ಮುಖಗಳು ಹೊರಗೆ ಬರ್ತಾ ಇದ್ದಾವೆ. ಅದು ಭಾಳ ಖುಷಿಯಾಗುತ್ತೆ. ಈಗಿನ ಯುವ ಜನತೆಗೆ ಕವನ, ಕವಿತೆ, ಕಾವ್ಯ, ಪುಸ್ತಕ ಗೊತ್ತೇ ಇಲ್ಲ. ಏನು ಗೊತ್ತಿರೋದು ಜಂಗಮವಾಣಿ ಒಂದೇ. ಹಾಗಾಗಿ ಈಗ ಮೊಬೈಲ್ ಒಂದೈತ್ರಿ. ಆದರೆ ಈಗ ನಿಜವಾಗ್ಲೂ ಈಗೇನು ಹೊರಗೆ ಬರ್ತಿದ್ದಾರಲ್ಲ, ಆಮೇಲೆ ಹೆಚ್ಚಾಗಿ ಗೃಹಿಣಿಯರಿದ್ದೀರಿ, ಅದು ನನಗೆ ಭಾಳ ಖುಷಿ ಕೊಡ್ತಾ ಇದೆ. ಗೃಹಿಣಿಯರು ಹೊರಗೆ ಬರ್ತಾ ಇದ್ದೀರಿ ಅಂದರೆ ಒಂದು ನಿಮ್ಮತನವನ್ನು ನೀವು ತೋರ್ಪಡಿಸ್ಕೊಳ್ಳೋಕೆ ತಯಾರಾಗುವಷ್ಟು ನಿಮ್ಮಲ್ಲಿ ಆತ್ಮವಿಶ್ವಾಸ ಬೆಳೀತಾ ಇದೆಯಲ್ಲ, ಈ ಸಾಹಿತ್ಯ ಕೊಡ್ತಾ ಇದೆ ಅದನ್ನು ಅನ್ನೋದು ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ನಮ್ಮ ಅತ್ತೆ ಸಲುವಾಗಿ ಒಂದು ಭಾಳ ಚಂದ ಕವನ ಹೇಳಿದರು, ಅವರ ಭಾವನೆಗಳನ್ನ ಹೇಳಿದ್ರು, ಏನೋ ಭಾಳ ಖುಷಿ ಆಯಿತು. ಹಾಗೆ ಅವ್ರಿಗೆ ಉತ್ತರವಾಗಿ ಒಂದು ನಾನು ಸಣ್ಣ ಚುಟುಕು ಬರೆದೆ. ಸವಾಲಿಗೆ ಜವಾಬ್ ಮೇಡಮ್. ಮದುವೆಯಾಗಿ ಮನೆಯೊಳಗೆ ಬಂದು ಮಗನಾಗಿದ್ದು ಮುಗ್ಧನಾಗಿದ್ದು, ಅಳಿಯ ಯಾಕೋ ಇತ್ತೀಚೆಗೆ ನೀ ಅಳಿಯನಾಗಿ ಬಿಟ್ಟೆ, ನನ್ನ ಭಾವನೆಗಳ ಬದಲಾಯಿಸಿದೆ. ಅಳಿಯ ನೀನು ಇತ್ತೀಚೆಗೆ ಯಾಕೋ ಅಳಿದು ಹೋದೆ, ಇನ್ನೂ ಒಂದು ಚೂರು ಅಲ್ಲ, ಇಟ್ ಮೀನ್ಸ್ ಅಳಿದು ಹೋದೆ ಅಂತ ಭಾವನೆ. ಕರೋನಾ ಬಗ್ಗೆ ನಮ್ಮ ಲೆಕ್ಚರರ್ ಅಂದರೆ ನಮ್ಮ ಪಕ್ಕದ ಊರು ಮೇವಂಡಿ ಅವರೇ, ನಿಜವಾಗ್ಲೂ ಬಹಳ ಖುಷಿ ಆಯಿತು. ನಾನು ಆ ಥರ ಬರೆದಿದ್ದೀನಿ, ಆದರೆ ಯಾವ ತಂದಿಲ್ಲ. ನಿಜವಾಗ್ಲೂ ಆ ಒಂದು ವಿಚಾರಗಳು. ಈಗ ನಾವು ಗುಲಾಬಿ ಗಿಡ ನೋಡ್ತೀವಿ, ನೋಡಿದ ತಕ್ಷಣ ನಮ್ಮ ಮನಸ್ಸು ಏನಿರ್ತದೆ ಅದು ಕಾಣಿಸ್ತದೆ ನಮಗೆ. ಯಥಾ ರಾಜ ತಥಾ ಪ್ರಜಾ ಅಂದಂಗೆ. ಕೆಲವರು ಅದರಲ್ಲೆಲ್ಲ ಮುಳ್ಳಿದ್ದಾವೆ ಅಂತ ಹೇಳ್ತಾರೆ, ಕೆಲವರು ಗುಲಾಬಿ ಹೂ ಎಷ್ಟು ಚೆನ್ನಾಗಿದೆ, ಕೆಲವರು ವಾಸನೆಯನ್ನು ಆಸ್ವಾದಿಸ್ತಾರೆ. ಆ ಕರೋನಾನ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಆ ಹುಡುಗ ಅಂದರೆ ಅದು ಭಾಳ ಖುಷಿ ಆಗ್ತದೆ. ಅಂದರೆ ಒಳ್ಳೊಳ್ಳೆ ವಿಚಾರಗಳು, ಎಷ್ಟು ಜನರನ್ನು ತಿದ್ದಿತ್ತು ಆ ಕರೋನಾ ಅಂತ. ಸ್ವಲ್ಪ ದೇಶ ನಾಶ ಮಾಡ್ತು, ಸಾಲ ಮಾಡ್ತು, ಅದು ಬೇರೆ. ಆದರೆ ಎಷ್ಟು ಮನುಷ್ಯರನ್ನ, ಮಾನವೀಯ ಬಂಧಗಳನ್ನ ಒಗ್ಗೂಡಿಸ್ತು. ನಿಜವಾಗ್ಲೂ ಆ ಕೊರೋನಾ ಬಂದಾಗ ಭಾಳ ಜನರು ಹಾಡುಗಾರರಾಗ್ಬಿಟ್ರು, ಹಣ್ಣು ಬಂದು ಕಟ್ಟಿ ಮನೆಯೊಳಗೆ. ಅದು ಒಂದು ಒಳ್ಳೆಯ ಕವನ. ಹಾಗೆ ನಮ್ಮ ಇವ್ರು ಹೇಳಿದರು, ಮಂಜುನಾಥ್ ಮುದೋಳ್ ಆರೋಗ್ಯ ಸಂಜೀವಿನಿ ಬಗ್ಗೆ ಹಾಡಿದ್ರು, ಹೇಳಿದ್ರು ಆಗಿಲ್ಲ, ಸಾರಿ. ಆಮೇಲೆ ಮರಗಳ ಬಗ್ಗೆ, ಆ ಮರಗಳನ್ನ ಎಷ್ಟು ಪ್ರೀತಿಸ್ತೀವಿ, ಪೂಜಿಸ್ತೀವಿ, ಎಲ್ಲ ಮಾಡ್ತೀವಿ, ಕೊನೆಗೆ ಕಡ್ದು ಹಾಕ್ತೀವಿ. ನಿಜವಾಗ್ಲೂ ಅದು ಮಾಡೋದು ಬೇಡ. ಕಾಗದಗಳು ನಮ್ಮನ್ನು ಬೈಕೋತವೆ, ನಾವು ಹಿಡ್ಕೊಂಡಿರ್ತೀವಿ, ಕಾಗದಗಳು ನಮ್ಮನ್ನು ಬೈಕೋತವೆ. ಎಲ್ಲ ಕಡ್ದು ಗಿಡ ಮರಗಳು ಕಾಗದ ಮಾಡ್ತೀವಿ. ಮನುಷ್ಯನನ್ನು ಒಮ್ಮೆ ಫ್ಯಾಕ್ಟ್ರಿ ಒಳಗೆ ಹಾಕಿ ಕಾಗದ ಮಾಡಿಬಿಡ್ಬೇಕು ಅಂತ ಎಲ್ಲ ಗಿಡ ಮರಗಳು ಬೈಕೋತಾವೆ. ಓಕೆ, ಬಾಯಿಲ್ಲ ಅಷ್ಟೇ. ಅವೇನಾದರೂ ಮಾತಾಡಿದರೆ ಮೊದಲು ಇದೇ ಮಾತೇ ಹೇಳ್ತಾ ಇದ್ವಿ ಅಂತ ನನ್ನ ಅನಿಸಿಕೆ. ಈ ಒಂದು ಸುಂದರ ವಾತಾವರಣದಲ್ಲಿ ನಾವೇನು ಸೇರಿದ್ದೀವಿ ಎಲ್ಲ ಭಾಳ ಎಲ್ಲರಿಗೂ ಸಂತೋಷ ತಂದಿದೆ ಅನಿಸ್ತಾ ಇದೆ. ಯಾಕಂದರೆ ಎಷ್ಟೋ ಮತ್ತೆ ಹೋಗ್ತಾ ಇರೋದೆಲ್ಲ ಇಲ್ಲಿ ಬಂದು ಕೂತ್ಕೊಂಡು ನಮ್ಮ ಚುಟುಕು ಕವಿಗಳು ಅವರು ಕೂಡ ಬಂದು ನಿಮ್ಮೆಲ್ಲರೂ ಕೇಳೋಕೆ ಮನಸ್ಸಿತ್ತು, ಆದರೆ ಸ್ವಲ್ಪ ತಡವಾಗಿ ಬಂದು ಅವರ ಚುಟುಕುಗಳು ಭಾಳ ಖುಷಿ ಕೊಡ್ತೀವಿ ಎಲ್ರಿಗೂ. ಹಾಗೆ ಅವರು ವ್ಯಂಗ್ಯದಿಂದ ಹೇಳಬೇಕು ಅಂತ ಹೇಳಿದರು. ನಮ್ಮನ್ನು ನಾವೇ ಒಂದು ತಮಾಷೆಗೆ ಈಡಬಾಡಬೇಕು. ನಮ್ಮ ಮನೆಯವರು ವೈದ್ಯರೇ, ನನ್ನ ಮಗ, ನಮ್ಮ ಮನೆಯವರು. ಹಾಗಾಗಿ ನಮ್ಮನ್ನು ನಾವು ಒಂದು ತಮಾಷೆಗೆ ಒಳಪಡಿಸೋಣ ಅಂಥೇಳಿ ಈಗ ಒಂದು ಚುಟುಕು ಬರೆದೆ. ಅಂದು ಮಹಾರಾಜರೆಲ್ಲ ತಮ್ಮ ರಾಜಕುಮಾರಿಯರಿಗಾಗಿ ಏರ್ಪಡಿಸುತ್ತಿದ್ದರು ಸ್ವಯಂವರ ಅಷ್ಟೇ. ಇಂದು ಪಿಂಡದಲ್ಲಿಯೇ ಹೆಣ್ಣು ಶಿಶುವನ್ನು ಹೊಸಕ್ಕೆ ಹಾಕಿದ ವೈದ್ಯನ ಮಗ ಮದುಮಗನಾಗಲೇ ಇಲ್ಲ, ಸ್ವಯಂವರ ಹಾಗೆ ನಮ್ಮ ಸೈನಿಕರ ಬಗ್ಗೆ ನನಗೆ ಯಾವಾಗಲೂ ಅಭಿಮಾನ. ನನಗೆ
ಖುಷಿಯಾದ ಆಯಿತು ಅವ್ರಿಗೆ. ಆಮೇಲೆ ಅವರು ತಾವು ಸೈನಿಕರ ಪತ್ನಿಯಾಗಿ ಬರೆದಿದ್ದಾರಲ್ಲ ಅದು ಭಾಳ ಖುಷಿಯಾಗಿದೆ. ಹಾಗೆ ಅವಾಗೊಂದು ಚುಟುಕು ರಚನೆ ಮಾಡಿದೆ. ದೇಶಕ್ಕೆ ಪ್ರಾಣ ತೆತ್ತ ಮಗನ ಶವದ ಮುಂದೆ ಕುಳಿತ ತಾಯಿ. ದೇಶಕ್ಕೆ ಪ್ರಾಣ ತೆತ್ತ ಮಗನ ಶವದ ಮುಂದೆ ಕುಳಿತ ತಾಯಿ ಎದ್ದು ಒಳ ನಡೆದಳು ಉಣ್ಣೆ ಅಂಗಿ ಹೆಣೆಯಲು. ಎದ್ದು ಒಳ ನಡೆದಳು ಉಣ್ಣೆ ಅಂಗಿ ಹೆಣೆಯಲು. ಮರುದಿನ ನಸುಕಿನಲ್ಲಿಯೇ ಯುದ್ಧ ರಂಗಕ್ಕೆ ಹೋಗುತ್ತಿರುವ ತನ್ನ ಸಣ್ಣ ಮಗನಿಗಾಗಿ. ಹಾಗೆ ನೀವೆಲ್ಲ ಅಪ್ಪಣೆ ಕೊಟ್ಟರೆ ಒಂದು ಕವಿತೆ ಓದ್ತೀನಿ, ಇಲ್ಲಾಂದರೆ ಅಲ್ಲ, ಯಾಕಂದರೆ ಸಮಯ ಆಗಿದೆಲ್ಲ, ಬರೀ ಊಟಕ್ಕೆ ಕೊನೆಯವರಾದಂಗೆ ಆಯಿತು. ಹೋದ್ರಿ ಅಧ್ಯಕ್ಷ. ಮನುಷ್ಯನಿಗೆ ಸದಾಕಾಲ ಇದ್ದಿದ್ರಲ್ಲೇ ತೃಪ್ತಿ ಪಡೋದು ಗೊತ್ತಿಲ್ಲ. ಇನ್ನೊಬ್ಬರನ್ನ ನೋಡಿ ಅದು ಬೇಕು ಅಂಥೇಳಿ ಆಸೆ ಪಡೋದು, ಚಿಂತೆ ಮಾಡೋದು ನನಗೆ ಯಾವಾಗ ಸಿಗುತ್ತೆ ಅಂಥೇಳಿ. ಅದಕ್ಕೆ ನಾವು ಏನು ಇದ್ದೀವಿ, ನಮಗೇನು ದಕ್ಕಿದೆ ಅದರಲ್ಲೇ ಖುಷಿ ಪಡಬೇಕು. ಆದರೆ ಅದು ಮಾಡ್ತಾ ಇಲ್ಲ ನಾವು. ಅದು ಕೂಡ ಪ್ರಕೃತಿಯೊಳಗೆ ಪಕ್ಷಿಗಳು ಕೂಡ ಅದು ಬಂದಿದೆ ಅಂಥೇಳಿ ನಾನು ಒಂದು ಪರಕಾಯ ಪ್ರವೇಶ ಮಾಡಿ ಬರೆದಿರೋದು. ಪಕ್ಷಿಗಳ ಚಿಂತೆ. ಕರಿಯೂರಿನ ಕಾಗೆಗೆ ಬೆಳ್ಳಕ್ಕಿಗಳದ್ದೇ ಚಿಂತೆ. ಕರಿಯೂರಿನ ಕಾಗೆಗೆ ಬೆಳ್ಳಕ್ಕಿಗಳದ್ದೇ ಚಿಂತೆ. ಕೂಗುವ ಕೋಗಿಲೆಗೆ ಮೌನಿ ಗೊಂಬೆಯದ್ದೇ ಚಿಂತೆ. ಗುಟ್ಟುವ ಕಪ್ಪೆಗಳಿಗೆ, ಬಾವಿಯೊಳಗಿನ ಕಪ್ಪೆಗಳಿಗೆ ವಿಶಾಲ ಕೆರೆಯದ್ದೇ ಚಿಂತೆ. ಕೆರೆಯ ಮೀನಿಗೆ ಸಮುದ್ರದ ತಿಮಿಂಗಲದ ಚಿಂತೆ. ಕೆರೆಯ ಮೀನಿಗೆ ಸಮುದ್ರದ ತಿಮಿಂಗಲದ್ದೇ ಚಿಂತೆ. ಹಾರುವ ಹದ್ದಿಗೆ ಹರಿದಾಡುವ ಹಾವುಗಳ ಚಿಂತೆ. ಹಾರುವ ಹದ್ದಿಗೆ ಹರಿದಾಡುವ ಹಾವುಗಳ ಚಿಂತೆ. ಹಾವುಗಳಿಗೆ ಗೂಡಲ್ಲಿನ ಮೊಟ್ಟೆಗಳ ನುಂಗುವ ಚಿಂತೆ. ಹಾವುಗಳಿಗೆ ಗೂಡಲ್ಲಿನ ಮೊಟ್ಟೆಗಳ ನುಂಗುವ ಚಿಂತೆ. ಹಾಡು ಹಕ್ಕಿ ಕೋಗಿಲೆಗೆ ಕಾಗೆ ಗೂಡಲ್ಲಿಟ್ಟ ತನ್ನ ಮರಿಗಳದ್ದೇ ಚಿಂತೆ. ಬೆಳ್ಳಕ್ಕಿಯ ಚಿಂತೆ ಬಿಟ್ಟ ಕಾಗೆಗೆ ಮೊಟ್ಟೆಗಳ ಕಾಯ್ದು ಮರಿ ಮಾಡುವ ಚಿಂತೆ. ಬೆಳ್ಳಕ್ಕಿಯ ಚಿಂತೆ ಬಿಟ್ಟ ಕಾಗೆಗೆ ಮೊಟ್ಟೆಗಳ ಕಾಯ್ದು ಮರಿ ಮಾಡುವ ಚಿಂತೆ. ಭೇದವಿಲ್ಲದ ಕಾಗೆಗೆ ತನ್ನ ಮರಿಗಳ ಜೊತೆಗೆ ಕೋಗಿಲ ಮರಿಗಳಿಗೂ ಜೀವ ಕೊಟ್ಟು ಉಸಿರು ನೀಡಿ ತುತ್ತು ಕೊಡುವ ಚಿಂತೆ. ಹಾಗೂ ರೆಕ್ಕೆ ಬೀಸಿ ಹಾರುವುದನ್ನು ಕಲಿಸುವ ಚಿಂತೆ. ನಿಜವಾಗ್ಲೂ ನಾವೆಲ್ಲರೂ ಕಾಗೆ ಮನಸ್ಥಿತಿಯವರು ಆಗೋಣ ಅಂತ ಹೇಳ್ತಾ, ನಿಜವಾಗ್ಲೂ ನನಗೆ ಈ ಒಂದು ಸ್ಥಾನಕ್ಕೆ ಕೂರಿಸಿದ ನಮ್ಮ ಎಲ್ಲ ಕವಿಗಳಿಗೆ, ಕವಿ ಮನಸ್ಸುಗಳಿಗೆ, ಸಾಹಿತ್ಯ ಆಸಕ್ತರಿಗೆ, ಸಾಹಿತ್ಯ ಪ್ರೇಮಿಗಳಿಗೆ ನಾನು ಮನಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ಸ್ಥಾನಕ್ಕೆ ಕೂರಷ್ಟು ಎಷ್ಟರ ಮಟ್ಟಿಗಿದ್ದೇನೋ ನನಗೆ ಗೊತ್ತಿಲ್ಲ, ಆದರೆ ಸಾಹಿತ್ಯ ಅಂತ ಕಳೆದ್ರೆ ನಾವು ಓಡೋಡಿ ಬರ್ತೀವಿ ನನಗೆ. ಹಾಗೆ ನಾನು ಕೂಡ ಕರೆಸಿದ ತಕ್ಷಣ ಇಲ್ಲಿ ಬಂದಿದ್ದೀನಿ. ನನ್ನ ಮಾತುಗಳಿಗೆ ಅವಕಾಶ ಜಾಸ್ತಿ ಬೇಡ ಅಂತೇಳಿ ನನ್ನ ಚುಟುಕುಗಳನ್ನು ಓದಿದೆ. ಇಲ್ಲಿರುವ ಎಲ್ಲರೂ ಶ್ರೇಷ್ಠ ಕವಿಗಳೇ, ಅವ್ರಿಗಿಂತ ನಾನೇನು ಕಡಿಮೆ ಅಲ್ಲ ಅಂತ ಅನ್ಕೋಬೇಕು. ನಾನೇನು ಕಡಿಮೆ ಅಲ್ಲ ಅಂತ ಅಂದರೆ ನಮ್ಮಲ್ಲಿ ಆತ್ಮವಿಶ್ವಾಸ ಬರಬೇಕು, ನಮ್ಮನ್ನು ನಾವು ಪ್ರೀತಿಸಬೇಕು, ನಮ್ಮ ಮಕ್ಕಳ ನಾವು ಮುದ್ದು ಮಾಡಬೇಕು. ಮೊದಲು ಪಕ್ಕದ ಮೇಲೆ ಮಕ್ಕಳು ಆಮೇಲೆ ಮುದ್ದು ಮಾಡೋಣ. ಮೊದಲು ನಮ್ಮ ಮಕ್ಕಳನ್ನ ಮುದ್ದು ಮಾಡಿದಾಗ ಮಾತ್ರ ಬೇರೆಯವ್ರ ಮಕ್ಕಳು ಮುದ್ದು ಮಾಡೋಂಥ ಶಕ್ತಿ ಬರುತ್ತೆ. ಅಂದರೆ ಓದ್ತಾ ನಮ್ಮ ಕವನಗಳನ್ನ ಓದ್ತಾ, ಬೇರೆಯವ್ರ ಕವನಗಳನ್ನ ಓದ್ತಾ ಬರಿತಾ ಇರಿ. ಎಷ್ಟು ಸಾಧ್ಯ ನೀವು ಅಧ್ಯಯನ ಮಾಡ್ತೀರಿ ಅಷ್ಟು ಶ್ರೇಷ್ಠ ಪದಗಳ ಗುಚ್ಛ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಇನ್ನಷ್ಟು ಕವಿತೆಗಳನ್ನ ಬರೆದು ಸಾಧ್ಯವಾದಷ್ಟು ಎಲ್ಲರೂ ಪುಸ್ತಕವನ್ನು ಹೊರಗೆ ತರ್ರಿ ಅಂತ ಹೇಳ್ತಾ, ನಾನು ಇನ್ನೂ ಯಾವ ಪುಸ್ತಕ ಹೊರಗೆ ತಂದಿಲ್ಲ, 40 ವರ್ಷದಿಂದ ಬರೆದು. ಆದರೆ ನೀವೆಲ್ಲ ಪುಸ್ತಕ ತಂದಿರಿ, ನನಗೆ ಬಹಳ ಹೆಮ್ಮೆ ಆಗ್ತದೆ, ಓದ್ತಿದೆ ಅಂತ ಹೇಳ್ತಾ, ಇಲ್ಲಿ ಹೊರಗಿರುವ ಎಲ್ಲರಿಗೂ ನನ್ನ ಮಾತುಗಳು ಇಷ್ಟಪಟ್ಟು ಕೇಳಿದ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಭಾರತ ಜೈ ಕನ್ನಡ. ಕನಿಷ್ಠ 35 ಜನ ಕವಿಗಳ ಒಂದು ಕವನ ವಾಚನವನ್ನು ಆಲಿಸಿ ಕೆಲವೊಂದಿಷ್ಟು ಸಣ್ಣ ಕವನಗಳನ್ನು ತಾವೇ ಸ್ವತಃ ರಚನೆ ಮಾಡಿ ಮತ್ತೊಂದು ಕವನ ವಾಚನ ಮಾಡಿದಂಥ ಅಧ್ಯಕ್ಷ ನುಡಿಯಾದಂಥ ಶ್ರೀಮತಿ ಶೋಭಾ ಮೇಟಿ ಅವರಿಗೆ ಧನ್ಯವಾದಗಳು. ಇದೀಗ ಒಂದೇ ಮಾತಿನಲ್ಲಿ ತಮ್ಮ ಹೊನ್ನಾರ್ಪಣೆಯನ್ನು ಸಲ್ಲಿಸಬೇಕು. ಶ್ರೀಮತಿ ಶೋಭಾ ಅಡಿನವರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗದಗ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕುಂದರಗಿ, ಸೇಹಟ್ಟಿ, ಲಕ್ಷ್ಮೇಶ್ವರ, ಬರಬರಿನ ಬಂತು. ಕವನ ವಾಚನ ಚಾಲನೆ ನೀಡಿದಂಥ ಮಂಗಳಾ ವೆಂಕಟೇಶ್ವರ ಇವರಿಗೆ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ಸಮಾನಾಂತರ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಎಲ್ಲ ಕವಿತೆಗಳನ್ನು ವಿಮರ್ಶೆ ಮಾಡಿದಂತಹ ಶೋಭಾ ಮೇಟಿ ಮೇಡಮ್ ಇವರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಗೌರವ ಉಪಸ್ಥಿತಿಯರಾಗಿ ಜಿಬಿ ಹೆಸರು ಕವಿಗಳು
ನಿರೂಪಣೆ ಮಾಡಿದ ನಿರೂಪಣೆ ಮಾಡುತ್ತಾ ಮಂಜುನಾಥ್ ಸರಿಗೂ ಹಾಗೂ ಸ್ವಾಗತ ಕೋರಿದಂತ ಮಂಜುನಾಥ್ ಮುದವ ಸರ್ ಇವರಿಗೂ ಕೂಡ ತಮಗೂ ಸಹ ಹಾಡಿನ ಮೇಳ